ನಮಸ್ಕಾರ ಎಲ್ಲ ನನ್ನ ಕೃಷಿಕ ಬಂಧುಗಳೇ. ಬನ್ನಿ ಸ್ನೇಹಿತರೆ, ಇಂದು ಮೇಕೆ ಸಾಕಾಣಿಕೆಯ ರಹಸ್ಯವನ್ನು ತಿಳಿಸ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ, ಒಂದು ಸಣ್ಣ ಮುಖ್ಯವಾದ ರಹಸ್ಯವನ್ನು ನೋಡೋಣ. ಮರೆತು ಬಿಡ್ತೇವೆ. ಅದು ತಪ್ಪು ಹಗಲಿರುಳ ಶ್ರಮವನ್ನು ಮಣ್ಣು ಮಾಡುತ್ತಾ ಇದೆ. ಮೇಕೆ ತರುವ ಮುನ್ನ ಈ ರಹಸ್ಯವನ್ನು ಗೊತ್ತಿಲ್ಲ ಅಂತಂದರೆ ಲಾಭ ಅನ್ನೋದು ಮರೀಚಿಕೆ ಆಗುತ್ತೆ. ಆ ದೊಡ್ಡ ಸತ್ಯ ಏನಂತೂ ನೋಡೋಣ ಬನ್ನಿ ಸ್ನೇಹಿತರೆ. ಎಷ್ಟೆಲ್ಲ ಬಂಡವಾಳ ಸುರಿದರೂ ಕೂಡ ನಮ್ಮ ಹಳ್ಳಿಗಳಲ್ಲಿ ಮೇಕೆ ಫಾರ್ಮ್ ಏಕೆ ಮುಚ್ಚಿ ಹೋಗ್ತಾ ಇದ್ದಾವೆ? ದೊಡ್ಡ ತಪ್ಪು ಏನು ಅನ್ನೋದನ್ನು ಈ ವಿಶ್ಲೇಷಣೆಯಲ್ಲಿ ಸಂಪೂರ್ಣವಾಗಿ ಭಾಳಷ್ಟು ಸರಳವಾಗಿ ಬಿಚ್ಚಿ ನೋಡೋಣ. ನಮ್ಮ ಕಷ್ಟ ಹಣವನ್ನು ಉಳಿಸಿ ಮೇಕೆಗಳ ಮೇವಿನ ಖರ್ಚನ್ನು ಸಂಪೂರ್ಣವಾಗಿ ಸೊನ್ನೆ ಮಾಡುವ ವಿಜ್ಞಾನದ ರಹಸ್ಯವನ್ನು ಇವತ್ತು ನಿಜವಾಗಿ ಕಲಿಯೋಣ ಬನ್ನಿ ಸ್ನೇಹಿತರೆ. ಆದರೆ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ಗೆ ಸೇರಿಲ್ಲ ಅಂತಂದರೆ ಈ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇಂಥ ಅತ್ಯುತ್ತಮ ಕೃಷಿಯ ಬಗ್ಗೆ ವಿಡಿಯೋಗಳು ಬೇಕಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಕೆ ಸಾಕ್ತಾ ಇದ್ದರೆ ಅಥವಾ ಹೊಸದಾಗಿ ಶುರು ಮಾಡ್ತಾ ಇದ್ದೀರಾ ಅಂತ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಶುರು ಮಾಡ್ತೀನಂತ ಈಗಲೇ ಕಮೆಂಟ್ ಮಾಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈಗ ಶುರು ಮಾಡೋಣ. ಇಲ್ಲಿ ನಾವು ಗಮನಿಸಬೇಕಾದ ಒಂದು ಕಟ್ಟು ಸತ್ಯ ಇದೆ ಸ್ನೇಹಿತರೆ. ಅದೇ 20-30 kg ಲೆಕ್ಕಾಚಾರ. ಭಾಳಷ್ಟು ರೈತರು ಅತಿ ದೊಡ್ಡ ತಪ್ಪು ಅಂತ ಅಂದರೆ ಜಮೀನಿನಲ್ಲಿ ಮೇವು ಬೆಳೆಸೋ ಮುನ್ನವೇ ಆತುರಪಟ್ಟು ಮೇಕೆ ತರುವುದು. ಕೇವಲ 10 ಮೇಕೆಗಳು ತಂದು ಸಾಕು. ಅವುಗಳಿಗೆ ಪ್ರತಿದಿನ 20-30 kgಯಷ್ಟು ಹಸಿರೆ ಮೇವು ಬೇಕಾಗುತ್ತದೆ. ದುಡ್ಡು ಪ್ರತಿದಿನ ಮೇವು ಕೊಡ್ತಾರೆ. ಲಾಭ ಎಲ್ಲಿಂದ ಬರುತ್ತದೆ? ದಯವಿಟ್ಟು ತಪ್ಪನ್ನು ಮಾಡಬೇಡಿ. ಮೇಕೆ ತರುವ ಮುನ್ನ ನಮ್ಮ ನೆಲದಲ್ಲಿ ಮೊದಲ ಮೇವನ್ನು ನಗಬೇಕು. ಇಂದಿನ ವಿಶ್ಲೇಷಣೆಯಲ್ಲಿ ಏನೆಲ್ಲ ನೋಡ್ತೇವೆ ಅಂತ ಅಂದರೆ, 1. ಲಾಭ ಯಾಕೆ ಬರ್ತಾ ಇಲ್ಲ? 2. ಅಮೃತ ಮೇವುಗಳು. 3. ಚಾಪ್ ಕಟರ್ ಉಪಯೋಗ. 4. ಬ್ರೀಡಿಂಗ್ ಪ್ಯಾಟರ್ನಿಂಗ್. ಸಮಗ್ರ ಕೃಷಿ ಲಾಭ. ಮತ್ತು ಕೊನೆಯದಾಗಿ ಯಶಸ್ಸಿನ 3 ನಿಯಮಗಳು. ಭಾಗ 1. 5 ಅಮೃತ ಮೇವುಗಳ ರಹಸ್ಯ. ನಮ್ಮ ಪಟ್ಟಿಯಲ್ಲಿ ಮೊದಲನಾಗಿ ಸೂಪರ್ ನೇಪಿಯರ್. ನಮ್ಮ ಮೇಕೆಗಳಿಗೆ ಸಾಕ್ಷಾತ್ ಅನ್ನ ಇದ್ದ ಹಾಗೆ. ಇದೊಂದು ಹೈಬ್ರಿಡ್ ಹುಲ್ಲು. ಇದರಲ್ಲಿ ಬರೋಬ್ಬರಿ 10-18% ಪ್ರೋಟೀನ್ ಇರುತ್ತದೆ. 1 ಎಕರೆಗೆ 150 ಟನ್ ಮೇವು ಸಿಗುತ್ತಂತಂದರೆ ನೀವು ಯೋಚನೆ ಮಾಡಿ ಸ್ನೇಹಿತರೆ. ಆದರೆ ನೆನಪಿರಲಿ ಸ್ನೇಹಿತರೆ, ಇದೆಲ್ಲ ಯಾವತ್ತೋ ಪೂರ್ತಿ ಒಣಗಿದಾಗ ಮತ್ತು ತೀರಾ ಎಳೆದಾಗ ಕತ್ತರಿಸಿ ಹಾಕಬಾರ್ದು. ಹಸಿರಾಗಿ ತೇವಾಂಶ ಇದ್ದಾಗ ಮೇಕೆಗಳು ತುಂಬ ಇಷ್ಟಪಡುತ್ತಿರುತ್ತವೆ. 2ನೇದಾಗಿ ಸುಬಾಬುಲ್. ನಿಜಕ್ಕೂ ಇದೊಂದು ಮ್ಯಾಜಿಕ್ ಮರ ಅಂತ ಹೇಳ್ಬೋದು ಸ್ನೇಹಿತರೆ. ಎಂಥ ಬರಗಾಲ, ಎಂಥ ಉರಿ ಬಿಸಿಲಿದ್ದರೂ ಈ ಸುಬಾಬುಲ್ ಎಂಬ ಮರ ಸಾಯೋದಿಲ್ಲ. ಇದರ ಬೆಳೆಗಳಲ್ಲಿ 20-30% ಪ್ರೋಟೀನ್ ತುಂಬಿರುತ್ತದೆ. ಮೇಕೆಗಳು ಇದನ್ನು ತಿಂದರೆ ಅವುಗಳ ರೋಗನಿರೋಧಕ ಶಕ್ತಿಗಳು ಅದ್ಭುತವಾಗಿ ಹೆಚ್ಚಾಗುತ್ತದೆ. ಆದರೆ ಈ ಮ್ಯಾಜಿಕ್ ಮರವನ್ನು ಬೆಳೆಸೋದಕ್ಕೆ ಇದರ ಬೀಜದಲ್ಲಿರುವ ಅಡಗಿರುವ ಒಂದು ಸಣ್ಣ ವಿಜ್ಞಾನವನ್ನು ಕಲಿಯಲೇಬೇಕು. ಸ್ವಲ್ಪ ಗಮನವಿಟ್ಟು ಕೇಳಿ. ಸುಬಾಬುಲ್ ಬೀಜ ಹೊರಕವಚ ಇದೆಯಲ್ಲ ಸ್ನೇಹಿತರೆ, ಕಲ್ಲಿನಷ್ಟು ಗಟ್ಟಿರುತ್ತೆ ಸ್ನೇಹಿತರೆ. ಅದನ್ನು ಹಾಗೆಯೇ ಒಣಗಿನಲ್ಲಿ ಬಿತ್ತಿದರೆ ಮೊಳಕೆ ಬರೋದಿಲ್ಲ. ಹಾಗಾಗಿ ಮೊದಲು ಬೀಜಗಳನ್ನು 70-80 ಡಿಗ್ರಿ ಬಿಸಿಲಿನಲ್ಲಿ ಕೇವಲ 5 ನಿಮಿಷ ನೆನೆಸಬೇಕು. ಆಮೇಲೆ ತಕ್ಷಣ ತಣ್ಣೀರಿನಲ್ಲಿ ಹಾಕಿ ರಾತ್ರಿ ಇಡೀ ಬಿಡಬೇಕು. ಮರುದಿನ ಬೆಳಗ್ಗೆ ಬಿತ್ತಿದರೆ 90% ಬೀಜಗಳು ಖಚಿತವಾಗಿ ಮೊಳಕೆ ಹೊಡೆಯುತ್ತವೆ. ಈ ಪುಟ್ಟ ವಿಜ್ಞಾನವನ್ನು ಮಾತ್ರ ಮರೆಯಲೇಬಾರದು. ಇನ್ನು 3ನೇದು ಕುದುರೆ ಮೆಂತ್ಯ ಅಥವಾ ಅಗಸೆ. ಕೇವಲ 60-70 ದಿನಗಳಲ್ಲಿ ಕಟಾವಿಗೆ ಬರುವಂಥ ಒಂದು ಅದ್ಭುತವಂತ ಮೇವು. ಆದರೆ ಇದರ ಬೀಜಗಳು ಸಾಸಿವೆ ಥರ ತುಂಬ ಸಣ್ಣ ಆಗಿರುತ್ತದೆ. ಬಿತ್ತುವಾಗ ಜಮೀನಿನಲ್ಲಿ ಸಮಾನಾಗಿ ಬೀಳಲು 1 kg ಬೀಜಕ್ಕೆ 1-2 kgಯಷ್ಟು ಮರಳು ಬೆಳೆಸಿ ಬಿತ್ತಬೇಕು. ಇದೊಂದು ಹಳೆಯ ಮತ್ತು ಎಫೆಕ್ಟಿವ್ ಆದ ರೈತಿಕ ಉಪಯೋಗಗಳಾಗುತ್ತದೆ. ಇದು ಒಂದೇ ಸೊಂಪಾಗಿ ಬೆಳೆಯುತ್ತದೆ. 4ನೇದು ಮಲ್ಬರಿ ಹಿಪ್ಪು ನೇರಳೆ. ಕೇವಲ ಇದನ್ನು ರೇಷ್ಮೆ ಒಳಗೆ ಮಾತ್ರ ಸೀಮಿತ ಭಾಳ ಅಂದ್ಕೊಂಡಿದ್ದಾರೆ. ಆದರೆ ಆ ತಪ್ಪು ಕಲ್ಪನೆ ಬೇಡ. ಮೇಕೆಗಳು ನಿಜವಾದ ಸೂಪರ್ ಫುಡ್ ಆಗಿದೆ. ಗರ್ಭಿಣಿ ಮೇಕೆಗಳಿಗೆ ನೈಸರ್ಗಿಕ ಔಷಧಿಯಂತೆ ಕೆಲಸ ಮಾಡುತ್ತದೆ. ಇದರಿಂದ ಹಾಲಿನ ಇಳುವರಿ ಗಣನೀಯವಾಗಿ ಹೆಚ್ಚಾಗುತ್ತದೆ. ಇದನ್ನು ತೋಟ ಹಂಚಿನಲ್ಲಿ ಬೆಳೆಸಬಹುದು. ಒಂದೇ ದಿನ ಮತ್ತು ಅತಿಯಾಗಿ ತಿನ್ನಲು ಕೊಡಬಾರದು, ಹದವಾಗಿ ನೀಡಬೇಕು. 15 ಬೇಲೆ ಮೆಂತ್ಯ ಸೀಮೆ ಅಗಸೆ. ಹೆಸರಲ್ಲಿ ಇರುವ ಹಾಗೆ ನಮ್ಮೆಲ್ಲ ತೋಟದಲ್ಲಿ ಒಂದು ಭದ್ರವಾಗಿ ಬೇಲೆಯುವುದು, ಜೊತೆಗೆ 20-30 ವರ್ಷಗಳ ಕಾಲ ಸತತವಾಗಿ ಮೇವು ನೀಡುವಂತಹ ಅಕ್ಷಯ ಪಾತ್ರೆ ಹೌದು. ಇದರ ಬೀಜ ಬಿತ್ತುವ ವಿಧಾನ ಸುಬಾಬುಲ್ ರೀತಿಯಲ್ಲಿ
ಬಿಸಿ ನೀರಿನಲ್ಲಿ ಟ್ರೀಟ್ಮೆಂಟ್ ಮಾಡಬೇಕು. ಆದರೆ ಒಂದು ಎಚ್ಚರಿಕೆ, ತೀರಾ ಎಳೆ ಮೇಕೆಗಳಿಗೆ ಮೇವು ಕೊಡಬಾರದು. ಕೇವಲ ದೊಡ್ಡ ಮೇಕೆಗಳಿಗೆ ಮತ್ತು ತಾಯಿ ಮೇಕೆಗಳಿಗೆ ಮಾತ್ರ ನೀಡಬೇಕು. ಈಗ ನಿಮಗಾಗಿ 2 ಬೋನಸ್ ಮೇವುಗಳಾಗಿವೆ: ಚಾಯಾ ಪ್ಲ್ಯಾಂಟ್ ಮತ್ತು ಸಾಗೋನೆ. ಚಾಯಾ ಪ್ಲ್ಯಾಂಟ್ ಆದರೆ ಮೇಕೆಗೂ ಅತ್ಯುತ್ತಮ ಆಹಾರ ಮತ್ತು ಬೇಯಿಸಿದರೆ ಮನುಷ್ಯರಿಗೂ ಪೌಷ್ಟಿಕವಾಗಿ ಆಹಾರವಾಗಿರುತ್ತೆ. ಇನ್ನೊಂದು ನಮ್ಮೆಲ್ಲರ ನೆಚ್ಚಿನ ಸಾಗೋನಿ ಮರ. ಮೇಕೆಗಳಿಗೂ ತಂಪಾಗಿ ಆಹ್ಲಾದಕ ನೆರಳನ್ನು ಕೊಡುತ್ತದೆ. ಜೊತೆಗೆ ಕೆಳಗೆ ಬಿದ್ದ ಒಣ ಎಲೆಗಳನ್ನು ತಿಂದರೆ ಮೇಕೆಗಳ ತೂಕ ಬೇಗನೆ ಹೆಚ್ಚಾಗುತ್ತದೆ. ಪ್ರಾಣಿ ಪಕ್ಷಿಗಳ ಮರಗಿಡಗಳು ಒಟ್ಟಿಗಿರುವ ಸುಂದರವಾದ ಪ್ರಕೃತಿದತ್ತವಾದ ವಾತಾವರಣ. ಇದರಿಂದ ನಮ್ಮ ಜಿಲ್ಲೆ ನಿರ್ಮಾಣವಾಗುತ್ತದೆ. ಭಾಗ 2 ಸ್ನೇಹಿತರೆ, ಚಾಪ್ ಕಟರ್ ಉಪಯೋಗ. ಉದ್ದುದ್ದ ಕೊಂಬೆಗಳನ್ನು ಹಾಗೆಯೇ ಬಿಸಾಡಿದರೆ ಏನಾಗುತ್ತಂತಂದರೆ 40% ನಮ್ಮ ಕಷ್ಟದ ಮೇವು ಮೇಕೆಗಳ ಕಾಲಬುಡದಲ್ಲಿ ತುಳಿಯಲ್ಪಟ್ಟು ಸಂಪೂರ್ಣವಾಗಿ ವ್ಯರ್ಥವಾಗುತ್ತದೆ. ತಿನ್ನುವುದು ಕೇವಲ 60% ಮಾತ್ರ. ಇದೊಂದು ಬಹಳ ನಷ್ಟ. ನಷ್ಟವನ್ನು ತಡೆಯಲು ಅದ್ಭುತವಾದ ಪರಿಹಾರ ಇದೆ, ಅದೇ ಚಾಪ್ ಕಟರ್. ಪ್ರತಿಯೊಬ್ಬ ರೈತರು ಮೇಕೆ ಸಾಗಾಣಿಕೆ ಮಾಡ್ತಾ ಅಂದರೆ ಇದರಲ್ಲಿ ಸ್ವಲ್ಪ ಬಂಡವಾಳ ಅಥವಾ ಹಾಕಲೇಬೇಕು. ಮೇವನ್ನು ಚಾಪ್ ಕಟರ್ ಬಳಸಿ 2 ರಿಂದ 3 ಸೆಂಟಿಮೀಟರ್ನಷ್ಟು ಸಣ್ಣ ಕತ್ತರಿಸಿ ನೀಡಿದರೆ ವ್ಯರ್ಥವಾದ ಪ್ರಮಾಣ 0 ಆಗುತ್ತದೆ. ಜೊತೆಗೆ ಮೇಕೆಗಳು ಹಸಿರುಗಳನ್ನು ಬಹಳ ಸುಲಭವಾಗಿ ತಿನ್ನುತ್ತವೆ ಮತ್ತು ಜೀರ್ಣ ಆಗುತ್ತದೆ. ರೋಗಗಳು ಕಡಿಮೆ ಮತ್ತು ಮೇಕೆಗಳ ತೂಕ ಬಹಳ ವೇಗವಾಗಿ ಹೆಚ್ಚುತ್ತದೆ. ಭಾಗ 3 ಬ್ರೀಡಿಂಗ್ ಮತ್ತು ಪ್ಯಾಟರ್ನಿಂಗ್. ಸ್ನೇಹಿತರೆ, ಮೇಕೆ ಸಾಕಾಣಿಕೆಯಲ್ಲಿ ಮುಖ್ಯವಾಗಿ 2 ದಾರಿಗಳಿವೆ. ಮರಿಗಳನ್ನು ಬೆಳೆಸುವ ಬ್ರೀಡಿಂಗ್ ಮಾಡೋದಾದರೆ ತಾಯಿ ಮೇಕೆಗೆ 80 ರಿಂದ 90% ಹಸಿರು ಮೇಡನ್ನು ಕೊಡಬೇಕು. ಬಾಬಲ್, ಮಲ್ಬೆರಿಯಂಥ ಎಲೆಗಳು ಹೆಚ್ಚು ಇರಬೇಕಾಗುತ್ತದೆ. ಆದರೆ ನಿಮ್ಮ ಗುರಿ ಮಾರುಕಟ್ಟೆಗಿಂತ ಲಾಭ ಮಾಡಿಕೊಳ್ಳುವ ಪ್ಯಾಟರ್ನಿಂಗ್ ಆಗಿದ್ದರೆ, ಅಂದರೆ ಮಾಂಸಕ್ಕಾಗಿ ತೂಕ ಹೆಚ್ಚಿಸಿದರೆ ಧಾನ್ಯ ಮತ್ತು ಹಿಂಡಿಯಂಥ ಸಾಂದ್ರಿಕ ಆಹಾರವನ್ನು ಹೆಚ್ಚಾಗಿ ನೀಡಬಹುದು. ಮೊದಲು ನಮ್ಮ ಗುರಿಯನ್ನು ಸ್ಪಷ್ಟವಾಗಿ ನಿರ್ಧರಿಸಿ ಆಮೇಲೆ ಅದಕ್ಕೆ ಮೇವು ನೀಡಿ. 4. ಸಮಗ್ರ ಕೃಷಿ ಲಾಭಗಳು. ಸಮಗ್ರ ಕೃಷಿ ಅಂದರೆ ಇದುವೇ ಕೃಷಿಯ ಅತಿ ಸುಂದರವಾದ ಚಕ್ರ. ಮೇಕೆಯ ಗೊಬ್ಬರ ನೇರವಾಗಿ ನಮ್ಮ ತೋಟದ ಬೆಳೆಗೆ ಹೋಗುತ್ತದೆ. ಆ ಕಡೆ ಕೋಳಿ ಗೊಬ್ಬರ ಮತ್ತು ಮೇಕೆ ಹಸು ಮೇವು ಅದ್ಭುತ ಶಕ್ತಿ ನೀಡುತ್ತದೆ. ಮೇಕೆ ಮಾಂಸ, ಹಾಲಿನಿಂದ ನೇರ ಆದಾಯ ಬರುತ್ತದೆ. ತೋಟದ ಬೆಳೆ ನಮ್ಮ ಮನೆಗೆ ಆಗುತ್ತೆ ಮತ್ತು ಮಾರುಕಟ್ಟೆಗೆ ಹೋಗುತ್ತದೆ. ಪ್ರಾಣಿಗಳು, ಪಕ್ಷಿಗಳು ಮತ್ತು ಬೆಳೆಗಳು ಒಂದಕ್ಕೊಂದು ಆಧಾರವಾಗಿ ಬದುಕುವುದೇ ಸಮಗ್ರ ಕೃಷಿ ಪದ್ಧತಿಯಿಂದ. ಕೇವಲ 1 ಎಕರೆಯಲ್ಲೇ ವರ್ಷಕ್ಕೆ 3 ರಿಂದ 4 ಲಕ್ಷ ಆದಾಯ ಗಳಿಸಿ ಎಂಥ ದೊಡ್ಡ ಸಾಲವಾದರೂ ತೀರಿಸಿದ ನೆಮ್ಮದಿಯಾಗಿರಬಹುದು. ಭಾಗ 5 ಯಶಸ್ಸಿನ 3 ನಿಯಮಗಳು. ನನ್ನ ಎಲ್ಲ ಕೃಷಿ ಬಂಧುಗಳಿಗೆ 3 ಸುವರ್ಣ ನಿಯಮಗಳು. ಮೊದಲನೆಯದು, ಮೊದಲು ಮೇವು ಬೆಳೆಸಿ. ಮೇವು ಬೆಳೆದು ಕನಿಷ್ಠ 3 ತಿಂಗಳ ಆದಾಯ ಆದ ಮೇಲೆ ಅಷ್ಟೇ ಶೆಡ್ಡಿಗೆ ಮೇಕೆ ತನ್ನಿ. ಎರಡನೆಯದು, ಜಾಣ್ಮೆಯಿಂದ ಕತ್ತರಿಸಿ. ಮೇವು ಒಂದು ಚೂರು ವ್ಯರ್ಥವಾಗದಂತೆ ನೋಡಿಕೊಳ್ಳಿ. ಮೂರನೆಯದು, ಸೂಕ್ತ ದಾರಿ ಆರಿಸಿಕೊಳ್ಳಿ. ಬ್ರೀಡಿಂಗ್ ಮಾಡ್ತೀರಾ ಅಥವಾ ಫ್ಯಾಟನಿಂಗ್ ಮಾಡ್ತೀರಾ ನೀವೇ ನಿರ್ಧರಿಸಿ. ಅದಕ್ಕೆ ತಕ್ಕ ಹಾಗೆ ಆಹಾರ ನೀಡಿ. ಸರಿಯಾದ ಜ್ಞಾನವಿದ್ದರೆ ಈ ಮೇಕೆ ಸಾಗಾಣಿಕೆ ಖಂಡಿತವಾಗಿಯೂ ಕಷ್ಟದ ಕೆಲಸವೇ ಅಲ್ಲ. ಈ ಸಂಪೂರ್ಣ ವಿಶ್ಲೇಷಣೆ ಅಮೃತ ಮೇಲೆ ನೀವು ಮನಸ್ಸಿಗೆ ಏನಿಸುತ್ತೆ? ಯಾವ ಅಮೃತವನ್ನು ನೀವು ಮೊದಲು ನಿಮಗೆ ತರಬೇಕು ಇದ್ದೀರಾ ಅಥವಾ ಈಗಾಗಲೇ ಇವುಗಳನ್ನ ಬೆಳೆಸ್ತಾ ಇದ್ದೀರಾ? ಹಾಗಾದರೆ ಅನುಭವ ಹೇಗಿದೆ? ಅದು ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಒಂದೊಂದು ಕಮೆಂಟು, ಒಂದೊಂದು ಅನುಭವ ಕೂಡ ನಮಗೆ ಕೃಷಿ ಸಮುದಾಯಕ್ಕೆ ಒಂದು ದೊಡ್ಡ ಶಕ್ತಿ ಅಥವಾ ಸ್ಫೂರ್ತಿ ಆಗುತ್ತೆ. ಕಷ್ಟಪಡೋ ನಮ್ಮ ರೈತರಿಗೂ ಬದುಕು ಹಸನಾಗಬೇಕು. ರೈತರ ಮಕ್ಕಳಿಗೂ ಒಂದು ಉಜ್ವಲ ಭವಿಷ್ಯ ಸಿಗಬೇಕು. ಇದು ಮಾತ್ರ ಅದೇ ನಮ್ಮ ಆಶಯ. ಅಮೂಲ್ಯವಾದ ಮಾಹಿತಿಯನ್ನು ನಿಮ್ಮ ಅಕ್ಕಪಕ್ಕದ ರೈತರಿಗೂ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲೂ ಶೇರ್ ಮಾಡಿ. ಪ್ರತಿಯೊಬ್ಬ ಜೀವನದಲ್ಲೂ ಒಂದು ಸಣ್ಣ ಬದಲಾವಣೆ ಆಗಲಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.